ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರೇಮಿಯ ಕಾರು ಬ್ಲಾಸ್ಟ್ ಪ್ರಕರಣದಲ್ಲಿ ಮೃತ ನಾಗೇಂದ್ರನ ಬಗ್ಗೆ ರಮ್ಯಾಳನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ನಾಗೇಂದ್ರನ ಪ್ರೇಯಸಿ ರಮ್ಯಾಳನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇರುವಂಥದ್ದು. ಮತ್ತೊಂದೆಡೆ ಬೆಂಗಳೂರಿನ ಸಿದ್ದಾಪುರ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೈರಸಂದ್ರದ ಯುವತಿ ವಾಸವಿದ್ದ ಮನೆಯ ಬಳಿ ನಾಗೇಂದ್ರ ಬಂದಿದ್ದ. ಯುವತಿ ಮನೆ ಬಳಿ ನಾಗೇಂದ್ರ ಬಂದಿದ್ದ ಅನ್ನೋದಕ್ಕೆ ಸಿಸಿಟಿವಿ ಫುಟೇಜ್ ಈಗ ಲಭ್ಯ ಆಗಿದೆ. ಪ್ರೇಮಿ ನಾಗೇಂದ್ರ ಜೊತೆ ಮತ್ತೊಬ್ಬ ಕೂಡ ಆ ಮನೆಯ ಬಳಿಗೆ ಬಂದಿದ್ದ ಅನ್ನೋದು ಕೂಡ ಇದರಿಂದ ತಿಳಿದು ಬಂದಿರುವಂಥದ್ದು. ಸ್ಫೋಟಗೊಂಡ ನಾಡ ಬಾಂಬ್ ಬಗ್ಗೆಯೂ ಕೂಡ ಹಲವು ಅನುಮಾನಗಳಿದ್ದಾವೆ. ಕಾರ್ನಲ್ಲೇ ಏನು ಸ್ಫೋಟಗೊಂಡು ನಾಗೇಂದ್ರನ ಸಜೀವ ದಹನಕ್ಕೆ ಕಾರಣವಾಯಿತು, ಆ ನಾಡ ಬಾಂಬ್ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳಿವೆ. ನಾಗೇಂದ್ರ ಸ್ಫೋಟ ಮಾಡಿಕೊಂಡಿದ್ದು ಯಾಕೆ ಅನ್ನೋದು ಕೂಡ ಇನ್ನೂ ನಿಗೂಢವಾಗೇ ಇದೆ. ಸದ್ಯ ಖುದ್ದು DIG ಗಿರೀಶ್ ಅವರು ಪ್ರಕರಣದ ತನಿಖೆಯನ್ನು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ತನಿಖೆ ಯಾವ ಹಂತದಲ್ಲಿದೆ, ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ, ಯಾವ ಆಯಾಮದಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾನಿಟರಿಂಗನ್ನು DIG ಅವರು ಮಾಡ್ತಾ ಇರುವಂಥದ್ದು ಗಿರೀಶ್ ಅವರು. ಮೃತ ನಾಗೇಂದ್ರ ಹಾಗೆ ಪ್ರೇಯಸಿ ರಮ್ಯಾ ಮತ್ತು ಆ ಸ್ಫೋಟದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜೋಗಿಹಳ್ಳಿ, ತುಮಕೂರಿನ ಜೋಗಿಹಳ್ಳಿ ಬಳಿ ಈಗ ನೋಡಿ CCTV ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ನೀವು. ಬ್ಯಾಗನ್ನು ಹಿಡಿದುಕೊಂಡು ನಾಗೇಂದ್ರ ಆ ಯುವತಿ ವಾಸವಿದ್ದ ಮನೆಯ ಬಳಿ ಬಂದಂತಹ CCTVಯ ದೃಶ್ಯ ಇದು. ಆ CCTV ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆತನ ಕೈನಲ್ಲೊಂದು ಬ್ಯಾಗ್ ಇದೆ. ಆ ಬ್ಯಾಗ್ನಲ್ಲಿಯೇ ಅವನು ಚಾಕು, ಊಟ, ನಾಡಬಾಂಬನ್ನೂ ಇಟ್ಕೊಂಡು ಬಂದಿದ್ದ ಅನ್ನುವ ಅನುಮಾನ ಸದ್ಯ ಇರುವಂಥದ್ದು. ಆತನ ಜೊತೆಗೆ ಆತನ ಸ್ನೇಹಿತನು ಒಬ್ಬ ಬಂದಿದ್ದ, ಸಾಥ್ ಕೊಟ್ಟಿದ್ದ ಆತನಿಗೆ ಅನ್ನೋದಕ್ಕೂ ಕೂಡ CCTV ದೃಶ್ಯಗಳ ಸಾಕ್ಷ್ಯ ಈಗ ಲಭ್ಯ ಆಗಿರುವಂಥದ್ದು. ನ್ಯೂಸ್ ಫಸ್ಟ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. CCTV ದೃಶ್ಯಗಳನ್ನು, ನಾಗೇಂದ್ರ ಬಂದಿರುವಂತಹ ದೃಶ್ಯ, ಆತನ ಸ್ನೇಹಿತ ಬಂದಿರುವಂತಹ ದೃಶ್ಯ ನೋಡಿ. ಫೋನ್ನಲ್ಲಿ ಮಾತನಾಡ್ತಾ ಇದ್ದಾನೆ ಆತ. ಬಹುಶಃ ರಮ್ಯಾಳಿಗೆ ಫೋನ್ ಮಾಡಿರುವ ಸಾಧ್ಯತೆ ಇದೆ, ಬಂದಿದ್ದೇನೆ ಬಾಗಿಲು ತೆರಿ ಅಂತೇಳಿ. ಬ್ಯಾಗ್ ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯವನ್ನು ನೀವು ಈಗ ನೋಡ್ತಾ ಇದ್ದೀರಾ. ಅಲ್ಲಿ ಈ ದೃಶ್ಯ ಇಟ್ಕೊಂಡು ಇದರ ಆಧಾರದ ಮೇಲೆ ಸಿದ್ದಾಪುರ ಪೊಲೀಸರು, ಯಾಕಂದರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಿಡ್ನ್ಯಾಪ್ ಪ್ರಕರಣ ದಾಖಲಾಗಿರುತ್ತೆ ರಮ್ಯಾಳ ಸ್ನೇಹಿತೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ. ನಾಗೇಂದ್ರ ಬಸ್ ಹತ್ತುವ CCTV ದೃಶ್ಯವೂ ಕೂಡ ಲಭ್ಯ ಆಗಿದೆ. ನಾಗೇಂದ್ರ ಬೆಂಗಳೂರಿನ ಬಸ್ಸನ್ನು ಹತ್ತುತ್ತಾ ಇರುವಂತಹ ದೃಶ್ಯ ಇದು. ರಾಷ್ಟ್ರೀಯ ಹೆದ್ದಾರಿ 52ರ ಅಶ್ವಾಸ್ ಹೋಟೆಲ್ನ ಬಳಿ ಈತ ಬೆಂಗಳೂರಿಗೆ ಬಸ್ಸನ್ನು ಹತ್ತುತ್ತಾ ಇರ್ತಾನೆ. ಆ ಬಸ್ ಹತ್ತುವ ಮುನ್ನ ಅದೇ ಹೋಟೆಲ್ನಲ್ಲಿ ಊಟವನ್ನು ಕೂಡ ಖರೀದಿಯನ್ನು ಮಾಡಿದ್ದ ಈತ. ಅಂಕೋಲಾದಿಂದ ಬೆಂಗಳೂರಿಗೆ ನಾಗೇಂದ್ರ ಬಂದಿದ್ದ. ಆ ಬಸ್ ಹತ್ತುವ CCTV ದೃಶ್ಯ ಈಗ ಸಿಕ್ಕಿದೆ. ಇದಾದ ಮೇಲೆ ಹುಚ್ಚಾಟ ಆಡಿಕೊಂಡು ನಾಡಬಾಂಬನ್ನು ಸ್ಫೋಟಿಸ್ಬಿಟ್ಟಿದ್ದಾನೆ. ತಾನೇ ಸಜೀವ ದಹನ ಕೂಡ ಆಗಿದ್ದಾನೆ. ನೋಡಿ, ಊಟದ ಪಾರ್ಸಲನ್ನು ಹಿಡಿದುಕೊಂಡು ಬ್ಯಾಗ್ನ ಜೊತೆ ಬಸ್ ಹತ್ತುತ್ತಾ ಇರುವಂತಹ CCTV ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಹೋಟೆಲ್ನಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬರುವಾಗ ಆತನ ಭುಜಕ್ಕೊಂದು ಬ್ಯಾಗ್ ಇದೆ, ಕೈಯಲ್ಲೊಂದು ಕವರ್ ಇದೆ. ಆ ಕವರ್ನಲ್ಲಿ ಊಟವನ್ನು ಪಾರ್ಸಲ್ ಕಟ್ಟಿಸ್ಕೊಂಡಿದ್ದಾನೆ. ಊಟವನ್ನು ಪಾರ್ಸಲ್ ಕಟ್ಟಿಸ್ಕೊಂಡು ರಾತ್ರಿ ವೇಳೆಯಲ್ಲಿ ಆತ ಬಸ್ಸನ್ನು ಹತ್ತಿರುವಂಥದ್ದು. ಆ ಬಸ್ಸನ್ನು ಹತ್ತುತ್ತಾ ಇರುವ ದೃಶ್ಯ ಒಂದು ಕಡೆಗೆ, ಮತ್ತೊಂದು ಕಡೆ ಬೈರಸಂದ್ರದಲ್ಲಿ ರಮ್ಯಾಳ ಮನೆ ಬಳಿ ಹೋಗಿರುವಂತಹ CCTV ಫುಟೇಜ್ ಮತ್ತೊಂದು ಕಡೆ. ಎರಡೂ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಹಾಗೆ ಮೃತ ನಾಗೇಂದ್ರನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. 6 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದರು ನಾಗೇಂದ್ರ ಮತ್ತು ರಮ್ಯಾ. ಆದರೆ ಇತ್ತೀಚೆಗೆ ಅವರ ನಡುವೆ ಮನಸ್ತಾಪ ಉಂಟಾಗಿ ಬ್ರೇಕಪ್ ಆಗಿತ್ತು. ಅದಾದ ಮೇಲೆ ಮದುವೆ ವಿಚಾರಕ್ಕೆ ಗಲಾಟೆ ಕೂಡ ಆಗತ್ತೆ. ಮನೆ ಬಳಿ ಬಂದು ರಮ್ಯಾಳನ್ನು ಹೆದರಿಸಿ ಬೆದರಿಸಿ ಕರೆದುಕೊಂಡು ಹೋಗಿದ್ದಾನೆ ಅಂಥೇಳಿ ಆ ರಮ್ಯಾಳ ಸ್ನೇಹಿತೆ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಅದರಿಂದಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬೈರಸಂದ್ರ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ, ಬೆಂಗಳೂರಿನಲ್ಲಿರುವ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹೀಗಾಗಿ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಕಿಡ್ನ್ಯಾಪ್ ಕೇಸ್ ದಾಖಲಾಗಿತ್ತು. ಆ ಕಿಡ್ನ್ಯಾಪನ್ನು ಪತ್ತೆ ಹಚ್ಚಿ ಪೊಲೀಸರು ಡ್ರೈವರ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿಯೇ ಈ ಬ್ಲಾಸ್ಟ್ ಕೂಡ ನಡೆದಿರುವಂಥದ್ದು. ತುಮಕೂರಿನ ಜೋಗಿಹಳ್ಳಿ ಬಳಿ ಈ ಒಂದು ದುರಂತ ಸಂಭವಿಸಿ ಆ ಬ್ಲಾಸ್ಟ್ನಲ್ಲಿ ನಾಗೇಂದ್ರ ಸಜೀವ ದಹನಗೊಂಡಿದ್ದಾನೆ. ಆತನ ಎರಡು ಸಂದರ್ಭಗಳ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಂಕೋಲಾದಿಂದ ಬಸ್ ಪ್ರಯಾಣ ಮಾಡ್ತಾ ಇದ್ದ ಬೆಂಗಳೂರಿಗೆ,